ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಿವಿ ಮೇಲೆ ಹೂ ಇಟ್ಕೊಂಡು ಯಾವ ರೀತಿಯಾಗಿ ನಿನ್ನೆ ಬಜೆಟ್ ಅಧಿವೇಶನದಲ್ಲಿ ಭಾಗಿಯಾಗಿದ್ರು ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಅದೇ ಒಂದು ಅಭಿಯಾನವನ್ನೇ ಮಾಡ್ತಾ ಇದ್ದಾರೆ. ನಿನ್ನೆ ಬಜೆಟ್ ವೇಳೆ ಕಿವಿ ಮೇಲೆ ಹೂ ಇಟ್ಕೊಂಡಿದ್ರು. ಈಗ ಪೋಸ್ಟರ್ ಅಭಿಯಾನ, ಕಿವಿ ಮೇಲೆ ಹೂವ ಎಂಬ ಪೋಸ್ಟರ್ ಅಭಿಯಾನವನ್ನು ಮಾಡ್ತಾ ಇದೆ ಕಾಂಗ್ರೆಸ್. ತುಂಬಾ ಆಕ್ಟಿವ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಆ ಒಂದು ಬಿಜೆಪಿಗಿಂತ ಒಂದು ಹೆಜ್ಜೆ ಮುಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಮಟ್ಟಿಗೆ ನಾವು ಜನರ ಹತ್ರ ರೀಚ್ ಆಗ್ಬೋದು ಎಲ್ಲ ಪ್ರಯತ್ನ ಪಡ್ತಾ ಇದೆ ಕಾಂಗ್ರೆಸ್. ಬೆಂಗಳೂರು ಸೇರಿದಂತೆ ವಿವಿಧೆಡೆ ಕಾಂಗ್ರೆಸ್ ಹೂವಿನ ಅಭಿಯಾನವನ್ನು ಮಾಡ್ತಾ ಇದೆ. ಬಿಜೆಪಿಯೇ ಭರವಸೆ ಪೋಸ್ಟರ್ ಮೇಲೆ ಕಿವಿ ಮೇಲೆ ಹೂವ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಭರವಸೆ ಭರವಸೆ ಬುರ್ಡೆ ಭರವಸೆ ಅಂತ ವ್ಯಂಗ್ಯವನ್ನ ಕೂಡ ಮಾಡ್ತಾ ಇರೋದು. ಸಾಕಪ್ಪ ಸಾಕು ಕಿವಿ ಮೇಲೆ ಹೂವ ಅಂತ ಪೋಸ್ಟರ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಆರಂಭಿಸಿರುವಂಥದ್ದು ಈ ಪೋಸ್ಟರ್ ಅಭಿಯಾನ ತೋರಿಸ್ತಾ ಇದೀವಿ, ಗಮನಿಸಬಹುದು. ಬಿಜೆಪಿಯೇ ಭರವಸೆ ಅಂತ ಬಿಜೆಪಿಯವರು ಪೋಸ್ಟರ್ಗಳನ್ನು ಹಾಕಿದಾರಲ್ಲ, ಅದರ ಮೇಲೆ ಇವರು ಪೋಸ್ಟರ್ಗಳನ್ನ ಹಾಕ್ತಾ ಇದ್ದಾರೆ. ನಿಮಗೆ ತೋರಿಸ್ತಾ ಇದೀವಿ, ಆ ದೃಶ್ಯಾವಳಿಗಳನ್ನ ಗಮನಿಸಬಹುದು. ಬಿಜೆಪಿಯ ಪೋಸ್ಟರ್ಗಳ ಮೇಲೆ ಕಾಂಗ್ರೆಸ್ನವರು ಪೋಸ್ಟರ್ ಅನ್ನ ಹಾಕ್ತಾ ಇರುವಂಥದ್ದು. ಸಾಕಪ್ಪ ಸಾಕು, ಕಿವಿ ಮೇಲೆ ಹೂವು ಇಟ್ಟಿದ್ದು ಸಾಕು. ಇವ್ರು ಬರೀ ಈ ರೀತಿಯಾಗಿ ಪೊಳ್ಳು ಭರವಸೆಗಳನ್ನು ಕೊಡ್ತಾ ಇದ್ದಾರೆ, ಯಾಮಾರಿಸ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಬಿಜೆಪಿಯನ್ನ ಮುಜುಗರಕ್ಕೀಡು ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ 40% ಕಮಿಷನ್ ಅಂತ ಈ ರೀತಿಯಾಗಿ ಬಿಜೆಪಿ ಪೋಸ್ಟರ್ಗಳ ಮೇಲೆಲ್ಲ ಬರಿತಾ ಇದ್ರು. ಈಗ ಈ ತರ ಪೋಸ್ಟರ್ ಅಭಿಯಾನ ಶುರು ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ನೋಡ್ತಾ ಇದ್ವಿ ತುಂಬಾ ಆಕ್ಟಿವ್ ಆಗಿ ಕಾಂಗ್ರೆಸ್ ನಾಯಕರು ಅಗ್ರೆಸಿವ್ ಆಗಿ ಬಿಜೆಪಿಯನ್ನು ಎದುರಿಸುವಂತ ನಿಟ್ಟಿನಲ್ಲಿ ಏನೇನೆಲ್ಲ ಅಸ್ತ್ರಗಳು ಸಿಗ್ತವೆ ಅವೆಲ್ಲವನ್ನು ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಈಗ ಹೂವಿನ ಅಭಿಯಾನ ಕೂಡ ಒಂದು. ಯಾವ ರೀತಿಯಾಗಿ ಮುಜುಗರ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ. ಪೃಥ್ವಿರಾಜ್, ಈಗಾಗಲೇ ಏನೋ ಚುನಾವಣೆ ಹತ್ರ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರವನ್ನ ಸಾಕಷ್ಟು ಮುಜುಗರ ಮಾಡಿದ್ರೆ ನಮಗೆ ಲಾಭ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ವಿಭಿನ್ನ ಅಭಿಯಾನಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ 40% ಪೇ ಸಿಎಂ ಅನ್ನೋ ಒಂದು ಅಭಿಯಾನ ದೊಡ್ಡ ಮಟ್ಟದಲ್ಲಿ ಮಾಡಿದ್ರು. ಅದು ಎಲ್ಲೊಂದು ಕಡೆ ರಾಜ್ಯ ಬಿಜೆಪಿಗೆ ದೊಡ್ಡ ಮುಜುಗರವನ್ನ ತರಿಸಿತ್ತು. ಈಗ ಬಿಜೆಪಿ ಬಜೆಟ್ ಮುಖಾಂತರವಾಗಿ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ಈಗಾಗಲೇ ತಂತ್ರಗಾರಿಕೆಯನ್ನು ರೂಪಿಸಿರುವಂತದ್ದು. ಅದಕ್ಕೆ ಪೂರ್ವವಾಗಿ ತಕ್ಕಂತೆ ಒಂದಷ್ಟು ಯೋಜನೆಗಳನ್ನು ಕೂಡ ಪ್ರಕಟವನ್ನು ಮಾಡಿದರೆ ಅದೇ ಒಂದು ಮುಖಾಂತರವಾಗಿ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ಅದಕ್ಕೆ ಅನುಕೂಲ ಆಗಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಬಜೆಟ್ ಅನ್ನು ರೂಪಿಸಿದ್ದಾರೆ. ಆದರೆ ಈಗ ಬಜೆಟ್ ರಿಂದ ಬಿಜೆಪಿಗೆ ಲಾಭ ಆಗಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಹೂ ಅಭಿಯಾನವನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರುವಂತದ್ದು. ಈಗಾಗಲೇ ಇಡೀ ರಾಜ್ಯದ ಸುತ್ತಲೂ ಈಗಾಗಲೇ ಏನೋ ವಿಜಯ ಸಂಕಲ್ಪ ಅಭಿಯಾನವನ್ನ ರಾಜ್ಯದ ಬಿಜೆಪಿ ನಾಯಕರು ದೊಡ್ಡ ಮಟ್ಟದಲ್ಲಿ ಮಾಡಿದ್ರು. ಮತ್ತೆ ಮನೆ ಮನೆಗೆ ಗೋಡೆಗಳಿಗೆ ಸ್ಟಿಕ್ಕರ್ ಅನ್ನು ಅಂಟಿಸಿದ್ರು. ಆ ಒಂದು ಸ್ಟಿಕ್ಕರ್ ಗಳ ಮೇಲೆ ಈ ಹೂ ಅಭಿಯಾನವನ್ನ ಅಂದ್ರೆ ಸ್ಟಿಕ್ಕರ್ ಅನ್ನ ಅಂಟಿಸೋದ್ರ ಮುಖಾಂತರವಾಗಿ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಸರ್ಕಾರದ ಭರವಸೆಯನ್ನ ನಂಬೇಡಿ, ಬುರ್ಡೆ ಭರವಸೆ ಮತ್ತೆ ಹೂ ಈ ರೀತಿಯಾಗಿ ವಿಭಿನ್ನವಾಗಿ ಒಂದು ರೀತಿ ಅಭಿಯಾನ ಮಾಡೋದ್ರ ಮುಖಾಂತರವಾಗಿ ರಾಜ್ಯ ಬಿಜೆಪಿ ಸರ್ಕಾರ ಮುಜುಗರ ತರುವಂತಹ ಒಂದು ಕೆಲಸವನ್ನ ರಾಜ್ಯದ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತದ್ದು. ಅಂದ್ರೆ ಚುನಾವಣೆ ವಸ್ತುಲಿರುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಗೆ ಲಾಭ ಆಗಬಾರದು. ಆ ಮುಖಾಂತರವಾಗಿ ಒಂದು ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನಿನ್ನೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಆಗಿರಬಹುದು ಮತ್ತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳು ಬಜೆಟ್ ಶುರು ಮಾಡೋಕೆ ಮುಂಚಿತವಾಗಿ ಮಂಡಿಸೋದಕ್ಕೆ ಶುರು ಮಾಡೋದಕ್ಕೆ ಮುಂಚಿತವಾಗಿಯೇ ಹೂ ಇಡೋದ್ರ ಮುಖಾಂತರವಾಗಿ ದೊಡ್ಡ ಸದನದ ಒಳಗಡೆ ದೊಡ್ಡ ಹೋರಾಟವನ್ನ ಮಾಡಿದ್ರು. ಅದೇ ರೀತಿಯಾಗಿ ಇದೀಗ ಹೊರಗಡೆ ಬಂದು ಇಡೀ ರಾಜ್ಯದಂತ ಹೋರಾಟವನ್ನ ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಸರ್ಕಾರಕ್ಕೆ ಒಂದು ರೀತಿ ಬಿಸಿ ಮುಟ್ಟಿಸುವಂತದ್ದು ಮತ್ತೆ ಮುಜುಗರ ತರಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಚುನಾವಣೆಗೆ ಲಾಭ ಆಗುವಂತ ನಿಟ್ಟಿನಲ್ಲಿ ಇದು ಮುಂದುವರೆದ ಭಾಗವಾಗಿ ಮತ್ತಷ್ಟು ಇದೇ ಒಂದು ಹೋರಾಟ ದೊಡ್ಡ ಮಟ್ಟದಲ್ಲಿ ಆಗುವಂತ ಸಾಧ್ಯತೆ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.